ಮೋಕ್ಷವಿದಿತೋ ಹುಟ್ಟಿಗೆಯೈ ಪ್ರೀತಿ ಮಾತ್ರ ಎದಿಯದಿದಿತೋ ಔತಾನವೇ ಔತಾನವೇ ಕೊಡಲಾಳದಲ್ಲಿ ಮುತ್ತುಗಳಿರುವಂತೆ ವ್ಯಕ್ತಿಯಲ್ಲಿ ಮುತ್ತುಕೊಂಡಿದೆ ಮತ್ತೆ ಇರುವ ಶ್ರೀಮಂತರ ಸೊಕ್ಕಡಗಿಸುವ ಸೇಡು ಜಗತ್ತನ್ನೇ ಸಂಹರಿಸುವ ಊರಿನೇತ್ರನ ದರ್ಪದಂತೆ ತುಂಬಿಕೊಂಡಿದೆ ಈ ಶಶಿಕಾಂತನ ದೇಹದ ತುಂಬ ರುದ್ರ ಜ್ವಾಲೆ. ನಿನ್ನ ದೇಹದ ನಂಜ ನಿಲ್ಲಿಸುವ ದಿವ್ಯ ಔಷಧಿ ಆಗಲು ನಾ ಕಟ್ಟಿಕೊಳ್ಳುವೆ ನಿನ್ನೊಂದಿಗೆ ಸರ್ಪ ಸ್ನೇಹ. ಗದ್ದಿಸಿದಂತೆ ನೀ ನನಗೆ ಎಸಗಿದ ನೀಚ ಕೃತ್ಯವನ್ನು ನಿನ್ನ ಬಾಯಿಂದಲೇ ಬಿಡಿಸುವೆ ಈ ಜಗತ್ತಿಗೆ ಗೊತ್ತೋಗುವಂತೆ. ಬರುವೆ ನಂಜುಂಡ ನಿನ್ನ ಮನೆಯ ಸರ್ವ ಸಂಪತ್ತನ್ನು ದೋತುವ ಕರ್ತಕ ಕಳ್ಳನಾಗಿ ಬರುವೆ ಇಂದಿನ ಮಧ್ಯರಾತ್ರಿಗೆ. ಸಿಕ್ಕಿ ಬಿದ್ದರೆ ಸರ್ಪ ಸ್ನೇಹ, ಹಾಕಿದರೆ ತೀರದ ದಾಹ. ಇದೇ ಈ ಶಶಿಕಾಂತನ ಮೂಲ ವ್ಯಾಮೋಹ. ನಿನ್ನ ಮುಖದಲ್ಲಿ ಏನೋ ಭಿನ್ನತೆ ತುಂಬಿಕೊಂಡಿದೆ, ಆತ್ಮದಲ್ಲಿ ಯಾವುದೇ ಕೊರಗು ಕಾಡುತ್ತಾ ಇದೆ. ಕಲಿತವನಾದ ನೀನು ಕತ್ತೆಯಾಗಿ ವರ್ತಿಸುವುದು ತರವಲ್ಲ ಮಗು. ಯಜಮಾನರೇ, ನಿಮ್ಮ ಊಹೆ ನಿಜಕ್ಕೂ ಸತ್ಯ. ಆದರೆ ನನ್ನ ಜೀವನದ ಸತ್ವ ಪರೀಕ್ಷೆಗಾಗಿ ನಾನು ಈ ರೀತಿ ವರ್ತಿಸಲೇಬೇಕು. ಇದು ನನ್ನ ಜೀವನದ ಮುಖ್ಯ ಗುರಿ. ಅಯ್ಯೋ ಹುಚ್ಚ, ಸಿಂಹದ ಮರಿಯಂತೆ ಗರ್ಜಿಸಿ ಕೌರವರು ಹತನಾದಂತೆ ಸಿಂಹ ಎಚ್ಚೆತ್ತಿಕೋ ಮಗು. ಚಕ್ರವ್ಯೂಹದ ಕೋಟೆಯನ್ನು ಭೇದಿಸಲು ಹೊರಟ ಅಭಿಮನ್ಯ ಹತನಾದ ಹೋದ ಕಥೆಯ ನಿನಗೆ ಗೊತ್ತಿಲ್ಲವೇ? ಅದು ದ್ವಾಪಾರ ಯುಗದ ಶಕುನಿ ರಚಿಸಿದ ಕುತಂತ್ರ ಯಜಮಾನರೇ. ಆದರೆ ಇದು ಕಲಿಯುಗ. ಅಂತ ಕುತಂತ್ರಿಗಳ ಸಾಹಸ, ನೀರಲ್ಲಿಯ ಹೋಮ, ಮಂತ್ರವಿಲ್ಲದ ಅಭಿಷೇಕ, ಶರವಿಲ್ಲದ ಗಾಂಡಿವ. ಆದರೆ ಮೋಸದ ಘಾತುಕದ ವಿಷಯ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮಗು. ನಿಮ್ಮ ಬೋಧನೆಗೆ ಚಿರಋಣಿ. ಮೋಸ ಎಸುವ ನೀಚರನ್ನು ಬೇರು ಸಹಿತ ಕಿತ್ತೆಸೆದು ಅವರನ್ನು ಸರ್ವನಾಶ ಮಾಡುವೆ ದೊಡ್ಡ ಜೀವನ ಪರ್ಯಂತ. ಸಾವಿನೊಡನೆ ಸರಸ ಮಾಡುವುದು ತರವಲ್ಲ ಕುಮಾರ. ಸಾವು ಯಾರಿಗೆ ಬಿಟ್ಟಿದೆ ತಾತ? ಪ್ರತಿಯೊಂದು ಜೀವರಾಶಿಗೂ ಅಂಟಿಕೊಂಡಿದೆ ಸಾವೆಂಬ ನಂಟು. ಒಂದಿನ ಕಣ್ಮರೆಯಾಗುವ ಈ ಕಾಯ ಗಾಮಿ ಆದರೆ ಸಾರ್ಥಕ. ನಮ್ಮ ಮನೆಯ ಕೊಳೆ ತೊಳೆದೇ ಇದೆ, ಮತ್ತೊಬ್ಬರ ಮನೆ ಕೊಳೆತು ನಾರುತ್ತಿದೆ ಎಂದು ಹೇಳುವುದು ಜಾಣರ ಲಕ್ಷಣವಲ್ಲ ಮಗು. ಒಪ್ಪುತ್ತೇನೆ ಯಜಮಾನರೇ, ಆದರೆ ನಾನು ಆ ಮಟ್ಟಕ್ಕಿಳಿದ ಕಳ್ಳರಿಮೆ ಮಳ್ಳ ಮನುಷ್ಯನಲ್ಲ. ಗುಣವರಿತು ಆಚರಿಸುವವನು, ಮನವರಿತು ನಡೆದುಕೊಳ್ಳುವವನು, ತಡವರಿತು ಯೋಚಿಸುವವನು. ಇದು ನನ್ನ ಜೀವನದ ಮೂಲ ಧ್ಯೇಯ. ಸರಿ, ಈ ಊರಿಗೆ ನೀನು ಹೊಸಬ ಅಂತ ಕಾಣುತ್ತದೆ. ಇದುವರೆಗೆ ನಿನ್ನನ್ನು ನೋಡಿರುವುದಿಲ್ಲ. ಇರಲಿ, ನಿನ್ನ ಹೆಸರೇನು? ಹುಣ್ಣಿಮೆಯ ಚಂದ್ರನಂತೆ ಬೆಳಕು, ತಂಪು ನೀಡುವ ಕಂಪು ನನಗಿಲ್ಲದಿದ್ದರು ಅನಾಥಾಶ್ರಮದ ಅಧಿಕಾರಿಗಳು ನನಗಿತ್ತ ಹೆಸರು ಶಶಿಕಾಂತ. ಗುಡ್, ತುಂಬಾ ಮುದ್ದಾಗಿದೆ ನಿನ್ನ ಹೆಸರು. ಇರಲಿ, ನಿನ್ನ ಹೆಸರು ಏನು? ಎಲ್ಲಿವರೆಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? MA ಫಸ್ಟ್ ಕ್ಲಾಸಿನಲ್ಲಿ. ಆದರೆ ಈ ವಿಷಯ ಯಾರಿಗೂ ಹೇಳಕೂಡದು. ವೆರಿ ಗುಡ್. ಮುಂದೆ ಮಾಡಬೇಕಾದ ನಿನ್ನ ಮುಖ್ಯ ಕರ್ತವ್ಯ ನ್ಯಾಯವನ್ನು ಮೆಟ್ಟಿ ನಿಲ್ಲುವುದು, ನ್ಯಾಯವನ್ನು ಎತ್ತಿ ಹಿಡಿಯುವುದು, ಸೊಕ್ಕಿನ ಶ್ರೀಮಂತರ ಸೊಕ್ಕಡಗಿಸುವುದು, ಕಡುಬಡವರ ಸೇವೆ ಮಾಡುವುದು. ಒಂದಲ್ಲ,
ಅಲ್ಲ, ನೂರಾರು ಸಾವಿರಾರು. ನಿನ್ನ ಕಾರ್ಯದಲ್ಲಿ ಸದಾಸೆ ಜಾರಿಯಾಗಿ ಕೀರ್ತಿವಂತರ ಆಗೋ ಮಗು. ಆದರೆ ಆದರೆ ಆತ್ಮರಕ್ಷಣೆಯು ಅಗತ್ಯ. ದುಷ್ಟರನ್ನು ಶಿಕ್ಷಿಸಲು ಆ ಯಮನಿಗೆ ಗದೆಯಿದೆ, ಈ ಶಶಿಗೆ ಪಿಸ್ತೂಲಿದೆ. ಮೇಲಾಗಿ ಈ ಗುಂಡಿಗೆಯಲ್ಲಿ ಅಖಂಡ ಶಕ್ತಿ ಅಡಗಿದೆ. ಧೈರ್ಯ ಭದ್ರ ಬುನಾದಿ ಹಾಕಿಕೊಂಡಿದೆ. ಹಾಗಾದರೆ ಈ ಊರಲ್ಲಿ ನೀನು ಸಂಶಯ ಪಟ್ಟ ವ್ಯಕ್ತಿ ಇರಬಹುದು ಎಂದು ನನ್ನ ಮನೋಭಾವನೆ ಅರ್ಥವಾಯಿತೆ. ಬೇಟೆ ಬಿದ್ದರೆ ಸಾರ್ಥಕ, ಇಲ್ಲದಿದ್ದರೆ ಮತ್ತೆ ಪ್ರಯತ್ನ. ಇವನ ನಡತೆಯಲ್ಲಿ ಏನೋ ನಿಗೂಢ ಅಡಗದೆ. ಇವನ ಚಲನವಲನೆಗಳನ್ನು ಸೂಕ್ಷ್ಮವಾಗಿ ವಿಚಾರಿಸಿ ನೋಡಬೇಕು. ಏನೋ ಮೌನವಾಗಿ ಮಾತನಾಡುತ್ತೀರಲ್ಲ. ಇರಲಿ, ತಮ್ಮದು ಇದೇ ಊರು ತಾ? ಹೌದು. ತಮ್ಮ ಹೆಸರು ಏನೆಂದು ಕೇಳಬಹುದೇ? ನನ್ನ ಹೆಸರು ಸುಬ್ಬಣ್ಣ ಅಂತ, ರಿಟೈರ್ಡ್ ಸ್ಕೂಲ್ ಮೇಸ್ಟ್ರು. ಓ, ತುಂಬಾ ಸಂತೋಷ. ನಡೆಯಿರಿ ಗುರುಗಳೇ, ಕಾಫಿ ಕುಡಿದು ನಮ್ಮ ಪಾಡಿಗೆ ಹೊರಟು ಹೋಗೋಣ. ಬೇಡ ಬೇಡ, ನೀನೊಬ್ಬನೇ ಹೋಗು. ನಿನಗೆ ಏಕೆ ತೊಂದರೆ? ಬನ್ನಿ ಯಜಮಾನರೇ, ನಿಮ್ಮಂತ ಆದರ್ಶ ಗುರುಗಳು ನನಗೆ ದೊರೆತದ್ದು ಪುಣ್ಯ. ಬನ್ನಿ ಹೋಗೋಣ. ನಮಸ್ಕಾರ ಸಾಹುಕಾರರಿಗೆ. ತ್ಯಾಗರಾಜನ ಕಿರಿಯ ಸಹೋದರ ಭಾಸ್ಕರ್, ನಮಸ್ಕಾರ. ಕುಳಿತುಕೋ. ಮತ್ತೇನು ವಿಶೇಷ? ಅಂತಹ ವಿಷಯವೇನಿಲ್ಲ ಸಾಹುಕಾರ್ರಿ. ನಮ್ಮನ್ನ ಚಂದ್ರಕಾಂತ ನಿಮ್ಮಲ್ಲಿಗೆ ಹೋಗಿ ಇವುಗಳನ್ನು ಅಡವಿಟ್ಟು ಮುಂದೇನು ಹೇಳು. ಮಾತು ಅರ್ಧಕ್ಕೆ ನಿಲ್ಲಿಸಿದ್ರೆ ಹೇಗೆ ಅರ್ಥವಾಗಬೇಕು ಭಾಸ್ಕರ? ಹಾಗೇನಿಲ್ಲ ಸಾಹುಕಾರ್ರಿ, ಸಂಕೋಚವೇ? ಹಾಗೇನಿಲ್ಲ ಸಾಹುಕಾರ್ರಿ. ನನ್ನದು ಬಿಕಾಂ ಪರೀಕ್ಷೆ ಪಿ ತುಂಬಬೇಕಿತ್ತು. ನಮ್ಮನ್ನ ಚಂದ್ರಕಾಂತನದು MA ಪರೀಕ್ಷೆ ಪಿಗೋಸ್ಕರ ಸದ್ಯ ನನ್ನ ಹಿರಿಯಣ್ಣನಲ್ಲಿ ಹಣ ಇಲ್ಲದ ಕಾರಣ ನನ್ನ ಅತ್ತಿಗೆ ತನ್ನ ಬಂಗಾರದ ಬೆಳೆಗಳನ್ನು ಬಿಚ್ಚಿಕೊಟ್ಟಿದ್ದಾಳೆ. ಕಾರಣ ಇವುಗಳನ್ನು ಅಡವಿಟ್ಟುಕೊಂಡು ಹಣ ಸಹಾಯ ನೀಡುವಿರೆಂದು ನಮ್ಮನ್ನ ಚಂದ್ರಕಾಂತ ನಿಮ್ಮಲ್ಲಿಗೆ ಕಳಿಸಿರುತ್ತಾನೆ. ದಯಾಳುಗಳಾದ ತಾವು ಧನ ಸಹಾಯ ಮಾಡಿದರೆ ಪುಣ್ಯ ಕೀರ್ತಿ ಎರಡು ನಿಮಗೆ ಸಲ್ಲುತ್ತವೆ. ಭಾಸ್ಕರ, ಸ್ವಲ್ಪ ಯೋಚಿಸಿ ನೋಡು. ನಿನ್ನ ಹಿರಿಯನ್ನ ನನ್ನಲ್ಲಿ ಹಗಲಿರುಳು ಬಿಡುವಿಲ್ಲದೆ ದುಡಿಯುತ್ತಿದ್ದಾನೆ. ನಿಮ್ಮ ಶ್ರೇಯಸ್ಸಿಗಾಗಿ ಹಗಲಿರುಳು ಬಿಡುವಿಲ್ಲದೆ ದುಡಿಯುತ್ತಿದ್ದಾನೆ. ಅತ್ತ ನಿಮ್ಮ ಅತ್ತಿಗೆ ನನ್ನ ಮೈದುನರು ಓದಿ ಜಾಣರಾಗಿ ನಾಳೆ ನೌಕರಿ ದೊರೆತರೆ ನಮ್ಮ ಬಡತನವೇ ದೂರ ಆಗುವುದೆಂದು ಅರಿತು ನನ್ನ ಕೈ ಒಳಗಿನ ಬಂಗಾರದ ಬಳೆಗಳನ್ನು ಬಿಚ್ಚಿಕೊಟ್ಟಳು ಆ ತಾಯಿಯನ್ನು ಯಾವ ಕಾಲಕ್ಕೂ ತಿರಸ್ಕರಿಸಬಾರದು, ಮರೆಯಬಾರದು. ಸಾಹುಕಾರ್ರಿ, ನಮ್ಮ ಅತ್ತಿಗೆ ನಮ್ಮ ಭಾಗದ ದೇವರು. ಅಂತವರನ್ನು ಮರೆತರೆ ನಾವು ತಿರುಕರಾಗಿ ಊರೂರು ಒಲಿಯಬೇಕಾಗುತ್ತದೆ. ಈ ಉಪಕಾರ ಸಾಯುವವರಿಗೆ ಶಾಶ್ವತವಾಗಿದ್ದರೆ ಸಾಕು. ನೀವೇ ನೋಡಿವ್ರಂತೆ
ಹಾಗೇನಾದರೂ ನಾವು ನಡೆದುಕೊಂಡರೆ ನೀವು ಯಾವ ಶಿಕ್ಷೆ ಕೊಟ್ಟರೂ ನಾವು ಅನುಭವಿಸಲು ಸಿದ್ಧರಿದ್ದೇವೆ. ನೋಡು, ಸರಿ, ಎಷ್ಟು ಬೇಕಾಗಿತ್ತು ಹಣ? 10,000 ರೂಪಾಯಿಗಳಾದರೆ ಎಲ್ಲವೂ ಸರಿ ಹೋಗುತ್ತವೆ. ಇದು ತೆಗೆದುಕೋ. ಈ ಬಳೆಗಳನ್ನು ಒಯ್ದು ನಿಮ್ಮ ಅತ್ತಿಗೆಗೆ ವಾಪಸ್ ಕೊಟ್ಟು ಬಿಡು. ಬೇಡಿ ಸಾಹುಕಾರ್ರಿ, ಒಡವೆಗಳು ಬೇಡ ಎಂದರೆ ನನಗೆ ಈ ಹಣವೇ ಬೇಡ, ಅಲ್ಲೇ ಇಟ್ಟುಕೊಳ್ಳಿ. ನೋಡು, ಬೇಡ ಎಂದರೂ ಒಡವೆಗಳನ್ನು ಮತ್ತೆ ಕೊಡುತ್ತಿದ್ದೀಯ. ಆದರೆ ಒಂದು ಷರತ್ತಿನ ಮೇಲೆ ನಾನು ಇವುಗಳನ್ನು ತೆಗೆದುಕೊಳ್ಳುತ್ತೇನೆ. ಸಾಹುಕಾರ್ರಿ, ನೀವು ಯಾವ ಷರತ್ತು ಹಾಕಿದರೂ ಉಸಿರು ಹಾಕದೆ ಖಂಡಿತ ನಡೆಸಿಕೊಡುತ್ತೇನೆ. ನೀನು ನನ್ನ ಚಂದ್ರಕಾಂತ್ ಇಬ್ಬರು ಸೇರಿ ನಾಳೆ ನೌಕರಿ ತೆಗೆದುಕೊಂಡ ಮೇಲೆ ಇವಾಗೆ ಬಂದು ನನ್ನ ಹಣ ನನಗೆ ಹಿಂತಿರುಗಿಸಿ ಈ ಬಳೆಗಳನ್ನು ಒಯ್ದು ನಿಮ್ಮ ಅತ್ತಿಗೆ ವಾಪಸ್ ಕೊಟ್ಟು ಬಿಡಬೇಕು. ಬೇರೆ ಯಾರಾದರೂ ಬಂದರೂ ನಾ ಇವುಗಳನ್ನು ಕೊಡುವುದಿಲ್ಲ. ಹಾಗೆ ಆಗಲಿ ಸಾಹುಕಾರ್ರಿ. ಆದರೆ ಒಂದು ಮಾತು, ಏನದು? ನಿನ್ನ ತಮ್ಮಂದಿರು ಬಂದು ಬಳೆಗಳನ್ನು ಅಡವಿಟ್ಟು ಹಣ ತೆಗೆದುಕೊಂಡು ಹೋದರು ಎಂದು ನನ್ನ ಹಿರಿಯ ನನಗೆ ದಯವಿಟ್ಟು ಹೇಳಬೇಡಿ. ಹಾಗೆ ಆಗಸ್ಕರ, ಬಟ್ ನಾ ಹೇಳಿದ ವಿಷಯ ಜ್ಞಾಪಕವಿರಲಿ, ಮರೆಯಬಾರದು. ಆಯ್ತು, ತೆಗೆದುಕೊಳ್ಳಿ ಬಳೆಗಳನ್ನು. ಹಣ ನೋಡು ಭಾಸ್ಕರ, ಪಾಲಕರಿಗೂ ಪೋಷಕರಿಗೂ ಕೀರ್ತಿ ತರುವುದೊಂದೇ ನಿನ್ನ ಕರ್ತವ್ಯ. ಎಲ್ಲ ನಿಮ್ಮ ಆಶೀರ್ವಾದ ಸಾಹುಕಾರ್ರಿ. ನಾನಿನ್ನು ಬರುತ್ತೇನೆ. ಓಕೆ, ಗುಡ್ ಬಕ್ ಲಕ್ ಯು ಮೈ ಬ್ರದರ್ಸ್. ದೇವಿ ಸರಸ್ವತಿ, ನೀಲವಾಣಿ ವಿದ್ಯೆ ಪ್ರದಾಯಿನಿ, ನಿನ್ನ ಮಹಿಮೆ ಅಪಾರ ತಾಯಿ. ಪ್ರತಿಯೋರ ಮಾನವ ನೀನು ಸಿದ್ಧಿಸಿದ ಬುದ್ಧಿಯಿಂದ ಬೆಳಗಿ ವಿದ್ಯಾವಂತ ಎಂದು ಈ ಜಗದಲ್ಲಿ ಕೀರ್ತಿವಂತನಾಗುತ್ತಾನೆ. ಒಂದು ವೇಳೆ ನೀ ಮುಣಿದರೆ ದಡ್ಡ ಎಂಬ ಅಪಕೀರ್ತಿಗೆ ಪಾತ್ರನಾಗುತ್ತಾನೆ. ಚಂಚಲೆಯ ಲಕ್ಷ್ಮಿಗಿಂತ ನಿನ್ನ ಸ್ಥಾನ ಹಿರಿದು ತಾಯಿ. ನಮ್ಮ MA ಪರೀಕ್ಷೆಯ ಫಲಿತಾಂಶ ಕೆಲ ದಿನಗಳಲ್ಲಿಯೇ ಪ್ರಕಟವಾಗಲಿದೆ. ನಿನ್ನ ಕರುಣೆಯ ಕಣ್ಣಿನಿಂದ ನೋಡಿ ನಮ್ಮನ್ನು ತೇರ್ಗಡೆ ಹೊಂದುವಂತೆ ಮಾಡುವವನೇ ನಿನ್ನದು ತಾಯಿ, ನಿನ್ನದು. ಚೆನ್ನಾಗಿದ್ರ? ಪರೀಕ್ಷೆ ಫಲಿತಾಂಶಕ್ಕಾಗಿ ನೀವು ದಾರಿ ಕಾಯ್ತಾ ಇದ್ರಂತ ಅನ್ಸುತ್ತೆ. ಅದು ಸರಿ, ಈ ತೋಟದಲ್ಲಿ ತಮ್ಮ ಆಗಮನದ ಅರ್ಥ? ಖಾದಿ ಭಂಡಾರದಲ್ಲಿ ಸೇಲ್ಸ್ ಗರ್ಲ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ಮಾಡುವುದು ಭಾಗ್ಯ? ನಾವೆಲ್ಲರೂ ಆ ವಿಧಿಯ ಕೈಗೊಂಬೆಗಳು. ಅವನಾಡಿಸಿದಂತೆ ಆಡಲೇಬೇಕಲ್ಲ. ಇನ್ನು ನಿಮ್ಮ ಮದುವೆ ಆಗಿಲ್ಲವೇ? ನಮ್ಮಂತ ಬಡವರು ಮದುವೆ ಆಗೋದು ಅಷ್ಟೊಂದು ಸುಲಭವಲ್ಲ. ಸಾಕಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಆಗ್ಬೇಕಾದ್ರೆ ನಾವೇನು ಧನಿಕರಲ್ಲ. ತಿಳಿದವರಾದ ನೀವು ವರದಕ್ಷಿಣೆ ಕೊಡುವ ಸಾಹಸಕ್ಕೆ ಇಳಿಯದಿರಿ. ನಿನಗಿಂತ ಕಡು ಬಡವನ ಕೈ ಹಿಡಿದು ಕಾಲಹರಣ ಹಾಕಿದರೂ ಚಿಂತೆ ಇಲ್ಲ. ವರದಕ್ಷಿಣೆಗೆ ಆಸೆ ಪಡುವ ಶ್ರೀಮಂತ ವರನನ್ನು ಯಾವ ಕಾಲಕ್ಕೂ ಹೊಂದಲಿಲ್ಲ. ಚಂದ್ರು, ನನ್ನಲ್ಲಿ ಹಣ ಇದ್ದಿದ್ರೆ ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಡ್ತಾ ಇರ್ಲಿಲ್ಲ. ನಿಮ್ಮ ಹಾಗೆ ಡಿಗ್ರಿ ಓದ್ತಾ ಇದ್ದೆ. ಆದ್ರೆ ನಮ್ಮಂತ ಬಡ ಹೆಣ್ಮಕ್ಕಳನ್ನು ಮದುವೆ ಆಗೋದಕ್ಕೆ ಯಾರು ಮುಂದೆ ಬರುವುದಿಲ್ಲ. ನಮ್ಮ ಕಾಂಕಣ ಬಲ ಕೂಡಿ ಬರುವವರೆಗೂ ನಾವೇನೇ ಮಾಡಿದರೂ ಅದು ತದ್ವಿರುದ್ಧವಾಗಿ ನಡೆಯುತ್ತದೆ. ಕೂಡಿ ಬಂದರೆ ಬಾಂಧವರಷ್ಟೇ ಏಕೆ, ಹೆತ್ತವರನ್ನೇ ಎದುರು ನೋಡುವುದಿಲ್ಲ. ನಿಜ ಚಂದ್ರು, ಸಮಯ ಸಂದರ್ಭ ಕೂಡಿ ಬರಬೇಕು. ಅದಕ್ಕೆ ನಾವ್ಯಾವತ್ತೂ ದುಡುಕಬಾರದು. ನೋಡು, ನಾನು ನಿನಗಿಂತಲೂ ಕಡು ಬಡವ. ನನ್ನ ಅಣ್ಣ ಅತ್ತೆಗರ ಪರಿಶ್ರಮದ ಫಲದಿಂದ ನಾನು ಇಲ್ಲಿಯವರೆಗೆ ಓದುವ ಭಾಗ್ಯ ದೊರೆಯಿತು. ಮೇಲಾಗಿ ನನ್ನ ತಮ್ಮ ಭಾಸ್ಕರ B.Com ಅನ್ನು ಪೂರ್ತಿಗೊಳಿಸಿದ. ಇದೆಲ್ಲ ನನ್ನ ಅಣ್ಣ ಅತ್ತಿಗೆರ ಆಶೀರ್ವಾದದ ಪುಣ್ಯದ ಫಲ. ಆಹಾ, ಅಂತ ಹಿರಿಯರನ್ನು ಪಡೆದ ನೀವೇ ಧನ್ಯರು. ನೋಡಿ, ನಿಮ್ಗೆ ರಿಸಲ್ಟ್ ಬಂದ ತಕ್ಷಣ ಈ ಅಡ್ರೆಸ್ಗೆ ಖಂಡಿತವಾಗಿ ಪತ್ರ ಬರೆಯಿರಿ. ಮಹಾಲಕ್ಷ್ಮಿ ಕಾಫಿ ಎಸ್ಟೇಟ್, ಚಿಕ್ಕಮಗಳೂರು. ಯಾಕೆ ಅಲ್ಲಿಗೆ ಹೋಗುತ್ತೆ? ಆ ಎಸ್ಟೇಟ್ನಲ್ಲಿ
ಕಾಫಿ ಸೇಲ್ಸ್ ಗರ್ಲ್ ಆಗಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮುಂದಿನ ತಿಂಗಳೇ ತಂದೆಯವ್ರನ್ನ ಕರೆದುಕೊಂಡು ಹೋಗ್ಬೇಕು ಅಂತ ಮಾಡಿರುವೆ. ನೋಡು ಭಾಗ್ಯ, ಸ್ವಲ್ಪ ವಿಚಾರ ಮಾಡಿ ನೋಡು. ನೀನು ನಿಮ್ಮ ತಂದೆಯವರ ಪೆನ್ಷನ್ ಹಣಕ್ಕಾಗಿ ಪ್ರತಿ ತಿಂಗಳು ಇಲ್ಲಿಗೆ ಬರಬೇಕಾಗುತ್ತದೆ. ಮೇಲಾಗಿ ಅಲ್ಲಿಯ ಶೀತ ಹವಾಮಾನ ನಿನ್ನ ತಂದೆಗೆ ಒಕ್ಕಲಿಕ್ಕಲ್ಲ ಎನ್ನುವ ಭಾವನೆ ನನ್ನದು. ಅದಕ್ಕಾಗಿ ನೀನು ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದು. ಇಲ್ಲ ಚಂದ್ರು, ಇತ್ತಿತ್ತಲಾಗೆ ಇಲ್ಲಿರೋದಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ. ನನ್ನ ಗೆಳತಿಯರೆಲ್ಲ ಮದುವೆಯಾಗಿ ಸುಖ ಜೀವನವನ್ನೇ ನಡೆಸ್ತಿದ್ದಾರೆ. ಹೀಗಿರುವಾಗ ನಾನು ಅವರಿಗೆ ಹೇಗೆ ಮುಖ ತೋರಿಸ್ಬೇಕು? ನನಗೆ ತುಂಬ ನಾಚಿಕೆ ಆಗುತ್ತೆ. ಬದುಕುವ ದಾರಿ ಅರಿತ ಮೇಲೆಯೇ ನಾರಿ ಮದುವೆಯಾದರೆ ಅವಳ ಬಾಳು ಬಂಗಾರವಾಗುವುದು. ಇದರಲ್ಲಿ ನಾಚಿಕೆ ಪಡುವಂಥದ್ದೇನಿದೆ ಭಾಗ್ಯ? ಉಪದೇಶದ ಉದ್ಧಾರ ಗುಣ ಸಾಕಷ್ಟಿದ್ರೂ ಉದ್ಧಾರ ಗುಣ ಇರುವುದು ತುಂಬಾನೇ ಕಡಿಮೆ. ವಿರಳವಲ್ಲ ಭಾಗ್ಯ. ಆಡಂಬರಕ್ಕೆ ಆಸೆ ಪಡದೆ ಸರಳ ಜೀವನ ನಡೆಸುವ ಹಿರಿ ಹೃದಯದ ನಾರಿ ನೀನಾದರೆ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರಿಸು. ಕೇಳಿ, ಅದ್ಯಾವ ನಿಮ್ಮ ಪ್ರಶ್ನೆ? ಕಟ್ಟಿಕೊಂಡ ಗಂಡ ಕಾಲಾತೀತನ ಕರುಣೆ ತಪ್ಪಿ ಅನ್ನ ಅರಿವೆಗಳ ಕೊರತೆಯಿಂದ ನಿಟ್ಟುಸಿರು ಹಾಕುವಾಗ ಪಾಪ ಸತಿಯಾದ ಒಳಗತಿ ಏನು? ಪತಿಯೇ ಸತಿಗತಿ. ನೋಡಿ, ಪಾಲಿಗೆ ಬಂದಿದೆ ಪಂಚಾಮೃತವೆಂದು ನಡೆಯುವುದು ಸತಿಯ ಧರ್ಮ. ಗುಡ್. ಅಕಸ್ಮಾತ್ ಪ್ರಾಯದಲ್ಲಿಯೇ ಪತಿಗೆ ಕಾಲಯಮನ ಕರೆ ಬಂದರೆ? ದೇವರಿಲ್ಲದೆ ದೇಗುಲ, ಕಲಶವಿಲ್ಲದೆ ದೇವರು. ಹೀಗಿರುವಾಗ ಜೇನಿಲ್ಲದೆ ಜೇನುಗೂಡು ಹೀಗಿದೆ. ಈ ಸಂದರ್ಭದಲ್ಲಿ ಸತಿ ಸಾವಿತ್ರಿಯಂತೆ ಬಾಳಿದ್ರೂ ಪರವಾಗಿಲ್ಲ. ಅವಳು ನಡೆದಿರುವ ಆ ಹಾದಿಯಲ್ಲಿ ನಾನು ನಡೆದುಕೊಂಡು ಹೋದ್ರೆ ನನಗಷ್ಟೇ ಸಾಕು. ನೋಡು, ನಾನು ಕೇಳಬಾರದ ಪ್ರಶ್ನೆ ಕೇಳಿದ್ರಿಂದ ನಿನ್ನ ಮನಸ್ಸಿಗೆ ನೋವುಂಟಾಗಿರಬಹುದು. ಆದರೂ ಅದೇಕೋ ನನ್ನ ಮನ. ಕೇಳಿ, ಅದ್ಯಾವ ನಿಮ್ಮ ಮನ ಬಯಕೆ ಅಂತ ಖಂಡಿತವಾಗ್ಲೂ ಈಡೇರಿಸೋದಾದ್ರೆ ನಾನು ಈಡೇರಿಸ್ತೀನಿ. ನೋಡು, ನಾನು ಬಡವ, ನೀನು ಬಡವಿ. ನನ್ನೊಡಲೊಳಗಿನ ಆಸೆಯ ಸೂಡು ಬಿಚ್ಚಿ ನುಡಿವೆ. ನಾವಿಬ್ಬರು ಜೊತೆಯಾಗಿ ಸತಿಪತಿಗಳಾಗಿ ಹೆತ್ತವರ ಹೆಗಲ ಮೇಲಿನ ಭಾರ ಇಳಿಸಿ ಸುಖ ಜೀವನ ನಡೆಸೋಣ ಎಂದು, ಅದು ನಿನ್ನ ಅನುಮತಿಯ ಮೇರೆಗೆ. ನೋಡಿ, ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ನನ್ನ ಬಲಗನ್ನು ಹಾರ್ತಾ ಇದೆ. ಹುಚ್ಚಿ, ಕಲಿತವಳಾದ ನೀನು ಇಂಥ ಕಲ್ಪನೆಗಳನ್ನು ನಂಬುವೆಯಾ? ಕಲ್ಪನೆ ಶುಭ ಅಶುಭ ಅಂತ ಹೇಳ್ತಾರೆ. ಆದ್ರೆ ನೀವು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಬಾಡಿ ಹೋದ ಈ ಪುಷ್ಪ ಮತ್ತೆ ನೀರು ಚುಮ್ಮರಿಸಿ ಅರಳಿದಂತಾಯಿತು. ಆದ್ರೆ ನನ್ನನ್ನು ಪ್ರೀತಿಸಿ ಅರ್ಧ ದಾರಿಯಲ್ಲಿ ಬಿಡ್ತೀನಂತ ಹೇಳಿದ್ರೆ ಈ ನಿಮ್ಮ ಪ್ರೀತಿಯನ್ನು ನಾನು ಯಾವತ್ತೂ ನಂಬುವುದಿಲ್ಲ. ಓಕೆ, ನಿನ್ನ ಮನಸ್ಸಾಕ್ಷಿಗೆ ನಾನು ವಿರುದ್ಧವಾಗಿ ನಡೆದುಕೊಂಡಿದ್ದೆ. ಆದರೆ ಈ ಪ್ರೇಮ ಅಂದೇ ಕೊನೆಯಾಗಲಿ. ಚಂದ್ರು, ಐ ಲವ್ ಯು ಚಂದ್ರು, ಐ ಲವ್ ಯು. ನನ್ನ ಬಹುದಿನದ ಬಯಕೆ ಇಂದಿಗೆ ಫಲಿಸಿದು ಭಾಗ್ಯ. ಎಂದು ಕಾಣದ ಅನುಭವ ಕಂಡೆ ನಿನ್ನ ಕರ ಸ್ಪರ್ಶದಿಂದ. ಎಲ್ಲೂ ದೊರೆಯದ ಸುಖ ಸಂತೋಷ ಕಂಡೆ ನಿನ್ನ ಪ್ರೇಮಾನುರಾಗದಿಂದ. ನೆಮ್ಮದಿ ಸಂತೋಷ ನನ್ನ ಹೃದಯ ತುಂಬಿ ಹಾಡುವಂತೆ ಮಾಡಿದೆ. ಹಾಗೆ ಆಗಲಿ. ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂತಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ ಚಂದ ಈ ಬಾಳೆಲ್ಲ ನಂದನ ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂತಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ ಚಂದ ಈ ಬಾಳೆಲ್ಲ ನಂದನ
ಮೊದಲು ನಿನ್ನ ನೆರಳು ನನಗಾಗಿ ನನ್ನ ಉಸಿರಾಗಿ ವಿರಹ ವಿರಹ ಹೃದಯಾಗಿರಲು ನನಗಾಗಿ ನನ್ನ ಉಸಿರಾಗಿ ಓ ಪ್ರೇಮದ ಸಿಂಧು ಬೇಡೇನೋ ಓ ಪ್ರೇಮದ ಸಿಂಧು ಚಂದ್ರ ಬನ್ನಿ. ಸುನಂದ ಅಲ್ಲ ರೀ, ನೀವೇಕೆ ಕಟ್ಟಿಗೆ ತರಲು ಹೋಗಿದ್ರಿ? ನಾನೇ ಹೋಗ್ಬೇಕಂತ ಮಾಡಿದ್ದೆ. ಸುನಂದ, ಈ ದೇಹದಲ್ಲಿ ಇನ್ನೂ ಉಸಿರಿದೆಯೇ? ಸುನಂದ, ನಾನಿನ್ನೂ ಬದುಕಿದ್ದೇನೆ. ಹಿಂದ ಉರಿ ಬಿಸಿಲಲ್ಲಿ ಕಟ್ಟಿಗೆ ತರಲು ಹಚ್ಚಲು ನಾನಷ್ಟು ಕಟಕಟ. ಸ್ತ್ರೀ ದುಡಿಯಬೇಕು ನಿಜ. ಅವರವರ ಕೆಲಸ ಅವರೇ ಮಾಡಿದರೆ ಬದುಕಿಗೆ ಒಂದು ಕಳೆ ಬರುವುದು. ಮನೆ ಕೆಲಸವೇ ನಿನಗೆ ಭಾರವಾಗಿರುವಾಗ ಇನ್ನು ಅಡವಿಗೆ ಕಟ್ಟಿಗೆ ತರಲು ಹೋಗುವುದೆಂದರೆ? ಅಲ್ಲ ರೀ, ನೀವು ರೀತಿ ಗಡಿಯಾರದ ಹಾಕಿ ಬಿಡುವಿಲ್ಲದೆ ದುಡಿದ್ರೆ ಹೇಗೆ? ಇವತ್ತು ಫ್ಯಾಕ್ಟ್ರಿ ಬೇರೆ ರಜೆವಿದೆ. ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳೋದನ್ನು ಬಿಟ್ಟು ಕಟ್ಟಿಗೆ ಹೊತ್ತು ತಂದಿದ್ದೀರಲ್ಲ. ಸುಮನ, ಸುಮ್ಮನೆ ಏಕೆ ನೊಂದುಕೊಳ್ಳುತ್ತೀಯ? ಹೌದು ರೀ, ನಾನು ಈ ಮನೆಗೆ ಬರೋ ಮುಂಚಿತವಾಗಿ ನೀವು ಹೇಗಿದ್ರೋ ಆ ಭಗವಂತನೇ ಬಲ್ಲ. ಆದ್ರೆ ನಾನು ಈ ಮನೆಗೆ ಬಂದಾಗಿನಿಂದ ನಿಮಗೆ ಬರೀ ಬಡತನವೇ ಕಾಡ್ತಾ ಇದ್ದೆ. ಅದು ಅಲ್ಲದೆ ಈ ವಂಶವನ್ನು ಉದ್ಧಾರ ಮಾಡುವುದಕ್ಕೆ ತಾಯಿತನವನ್ನು ಪಡೆಯದಿರುವ ಮಕ್ಕಳಿಲ್ಲದ ಪಂಜಿ ನಾನು. ಸುಲಭ ಸಂತಾನದ ಹಿರಿತನ ನಾವಿಬ್ಬ ಪಡೆದುಕೊಂಡು ಬಂದಿಲ್ಲ. ನಮಗೆ ಮಕ್ಕಳಿರದೆ ಹೋದರೆ ಏನಾಯಿತು? ನಾಳೆ ನಿನ್ನ ಮೈದುನರಿಗೆ ಮಕ್ಕಳಾದರು ಅವರು ನಮ್ಮ ಮಕ್ಕಳಲ್ಲವೇ? ಈ ಬಂಜಿ ಕೈಗೆ ಮಕ್ಕಳನ್ನು ಕೊಡುವುದಕ್ಕೆ ಹೆದರುತ್ತಾರೆ ತಾಯಂದಿರು. ಆದ್ರೆ ಸುಮಂದ, ನಮ್ಮ ಮಕ್ಕಳ ಮಮತೆಯನ್ನು ಬೇರೆ ಮಕ್ಕಳಲ್ಲಿ ಕಾಣುವುದಕ್ಕೆ ಸಾಧ್ಯವೇನು? ನೋಡು, ಕಲ್ಪನೆಗೆ ಕೊನೆ ಇಲ್ಲ. ದೇವರ ಕಟ್ಟ ಆಯುಷ್ಯದಲ್ಲಿ ಮಡಿಯುವುದೇ ನಮ್ಮ ಕರ್ತವ್ಯ. ಸುಲಂದ, ಭಾರತನ್ನು ಬಯಸಿದರೆ ಬರುವ ಲಾಭವಾದರೂ ಏನು ಸುಲಂದ? ಅಲ್ಲ ರೀ, ಮೈದುನರಿಗಾಗಿ ಮೈ ಮುರಿದು ದುಡಿದು ಅವರನ್ನು ಪದವೀಧರನಾಗಿ ಮಾಡಿದ್ದೀರ. ಮುಂದೆ ಅವರು ನಿಮ್ಮನ್ನು ತಂದೆ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದ್ರಿ. ನಿಜಕ್ಕೂ ನೀವು ಪಟ್ಟ ಶ್ರಮಕ್ಕೆ ಸಾರ್ಥಕ ಆಗುತ್ತದೆ. ಸುನಂದ, ಹಿರಿಯರ ಆಸ್ತಿ ಎಳ್ಳಷ್ಟು ಇಲ್ಲ. ಈ ಮನೆ ನಮ್ಮ ಮೂಲ ಆಸ್ತಿ. ಹೀಗಿದ್ದು ದುಡಿದೆ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದೇನೆ. ನನ್ನ ಮೇಲೆ ತುಂಬಾ ಅಪಾರವಾದ ಅಭಿಮಾನವಿಟ್ಟುಕೊಂಡಿದ್ದಾರೆ ಅಂದಾಗ ನಮ್ಮಿಬ್ಬರನ್ನು ಅವರು ಎಂದೂ ಕೈ ಬಿಡುವುದಿಲ್ಲ. ನೋಡಿ, ಈ ನಿಮ್ಮ ಆಸೆ ಫಲಿಸಿದರೆ ನಿಮ್ಮ ಪ್ರತಿಫಲವನ್ನು ತೀರಿಸದಂತಾಗುತ್ತೆ ನನ್ನ ಮೈದುನರು. ಒಂದು ವೇಳೆ ನನ್ನ ತಂದೆ ತಾಯಿಯಂದಿರು ಇದ್ದರು ಅವರು ನನ್ನ ಹಾಗ ಪರಿಶ್ರಮ ಪಡುತ್ತಿರಲಿಲ್ಲವೇ? ಅವರು ತೀರಿ ಹೋದ ಮೇಲೆ ಸಂಸಾರದ ಭಾರ ಹೊತ್ತು ಅವರ ಕೆಲಸ ನಾನು ಮಾಡಿದೆ ಅಷ್ಟೇ. ಅದು ನಿಮ್ಮ ದೊಡ್ಡ ಗುಣ. ಯಾಕಂದ್ರೆ ನೀವು ಹೇಳಿದಂತೆ ಕೇಳೋ ತಮ್ಮಂದಿರು, ಸತಿಯನ್ನು ಹೊರಗಿನ ಬಿಸಿಲು ಕೂಡ ನೋಡದ ಹಾಗೆ ಇಟ್ಟುಕೊಂಡಿರೋ ಪತಿ.
ನೀವೆಲ್ಲರೂ ನನ್ನ ಜೊತೆಯಲ್ಲಿರುವಾಗ ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗಿನ್ನೇನು ಬೇಕು ಹೇಳಿ? ಸುನಂದ, ಇದರಲ್ಲಿ ನಿನ್ನದ ಅರ್ಥ ಪಾಲಿದೆ ಎಂಬುದನ್ನು ಮರೆಯಬೇಡ. ತ್ಯಾಗರಾಜ್, ತ್ಯಾಗರಾಜ್, ಸೌಕರ್ಯ, ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೀನಲ್ಲ. ನಿನ್ನ ಮನೆಗೆ ಬರಲಿಕ್ಕೆ ನನಗೆ ತೊಂದರೆ, ಅದು ಹೇಗೆ? ಅಲ್ಲ, ನೀವು ಹಿರಿಯರು, ಮೇಲಾಗಿ ಮಾಲೀಕರು. ನೀವು ಬರೋದಕ್ಕಿಂತ ನಮಗೆ ಬರಲು ಹೇಳಿದ್ರೆ ಒಳ್ಳೇದಿತ್ತು. ಅಮ್ಮ ಸುನಂದ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಮ್ಮ ಶ್ರೀಮಂತರ ಕಥೆಯನ್ನು. ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅಡಿಗೆಯ ಮಾಡುತ್ತಾರೆ, ಊಟ ಮಾಡಿದ ನಂತರವೇ ಎಲ್ಲವನ್ನು ತೊಳೆದಿಡುತ್ತಾರೆ. ಹಸಿದ ಅತಿಥಿಗಳು ಬಂದರೆ ಅನ್ನ ತೀರಿದೆ ಮುಂದಕ್ಕೆ ಹೋಗೆಂದು ಧಾರಾಳವಾಗಿ ಹೇಳಿಬಿಡುತ್ತಾರೆ. ಆದರೆ ಅದೇ ಬಡವರ ಮನೆಯಲ್ಲಿ ಮನೆಯವರೆಲ್ಲರೂ ಊಟ ಮಾಡಿ ನಮ್ಮಂತವರಿನ್ನು 5-6 ಜನ ಅತಿಥಿಗಳಿಗೆ ಬಂದರೆ ಹೊಟ್ಟೆ ತುಂಬ ನೀಡಿ ಸಾಲದಕ್ಕೆ ಬಿಸಿ ಅಡಿಗೆಯ ಮಾಡಿ ಅತಿಥಿಗಳಿಗೆ ಉಣಬಡಿಸುವ ಈ ಹಿರಿಯ ಗುಣ ನಿಮಗೆ ಇರುವಾಗ ನೀವು ಬಡವರೆಂದು ಹೇಳಿಕೊಳ್ಳುತ್ತೀಯಲ್ಲ ತಾಯಿ. ಶ್ರೀಮಂತಿಗೆ ಜನಿಕ ಸುಖದ್ದು, ಬಡತನವೇ ಶಾಶ್ವತವಾಗಿತ್ತು. ಎಲ್ಲ ಶ್ರೀಮಂತರು ನಿಮ್ಮ ಹಾಗೆ ನಿರ್ವಹಿಗಳಾಗಿದ್ದರೆ ನಮ್ಮ ದೇಶ ಈ ರೀತಿ ಬಡತನದಲ್ಲಿ ತೋಡಾಡುತ್ತಿರಲಿಲ್ಲ. ಸುನಂದ, ಕಾಫಿ ತೆಗೆದುಕೊಂಡು ಬಾ. ಬೇಡ ತ್ಯಾಗರಾಜ್, ನಾನು ಬರುವಾಗ ಕಾಫಿ ಕುಡಿದುಕೊಂಡೇ ಬಂದಿದ್ದೇನೆ. ಬಡವರ ಮನೆ ಕಾಫಿ ಆಗ್ಲಿ ಊಟ ಆಗ್ಲಿ ಧನವಂತರಿಗೆ ಇಷ್ಟ ಆಗೋದಿಲ್ಲ. ಅದು ನಿಮ್ಮ ತಪ್ಪಲ್ಲ, ಅದು ನಮ್ಮಂತ ಬಡವರ ತಪ್ಪು. ಆಗಲಿ, ಕಾಫಿ ತೊಂಬರಿ. ಸರಿ ಇರ್ಲಿ, ಕಾಫಿ ತೆಗೆದುಕೊಳ್ಳಿ. ತ್ಯಾಗು, ಏನಾದರೂ ಹಣದ ಅವಶ್ಯಕತೆ ಇದ್ರೆ ನೇರವಾಗಿ ನನ್ನ ಮನೆಗೆ ಬಂದು ಬಿಡು, ಸಂಕೋಚ ಪಟ್ಟುಕೊಳ್ಳಬೇಡ. ಅಂತ ಸಂದರ್ಭ ಬಂದ್ರೆ ಬೇರೆ ದಾರಿ ಇಲ್ಲ ಸಾಹುಕಾರರೇ. ಸರಿ, ನೀವಿನ ಹೋಗಿ ಬನ್ನಿ. ಅರಿ, ವ್ಯವಹಾರವನ್ನು ಪರಿಶೀಲಿಸಿ ಒಳಗಡೆ ಬಂದ್ಬಿಡಿ, ಊಟ ಮಾಡೋರಂತೆ. ಛೇ, ನನ್ನದು ಎಂದೂಗ ಆಗೋದು. ನನ್ನದು ಮೊದಲು ಆಟ, ನಂತರ ಊಟ. ಏನ್ರಿ ನೀವು ಇಷ್ಟು ವಯಸ್ಸಾದ್ರೆ ಸಣ್ಣ ಹುಡುಗರತನ ಮಾಡ್ತಿರಲ್ಲ? ನಿಮ್ಮ ನೋಡಿದ್ರೆ ನನಗಂತೂ ಭಾಳ ನಾಚಿಕೆ ಆಗ್ತೈತೆಪ್ಪ. ದೇಹಕ್ಕೆ ವಯಸ್ಸಾಗಿರಬಹುದು ಸುನಂದ, ಆಸೆಗಳಲ್ಲಿ ನಾನು ಇನ್ನೂ ನವಯುವಕ. ಏನಂದ್ರಿ? ಆಸೆಯಲ್ಲಿ ಇನ್ನು ಸಣ್ಣ ಹುಡುಗ? ಯೌವನವಲ್ಯ.
ದೇವರು ಕೇಳಮ್ಮ ഇരുളിನ ಮನೆಗೆ ಬಾಳಿನ ದೀಪ ನೀನಾದೆ ನೀನಾದೆ ಮಾನವರಲ್ಲ ದೇವರು ಅಲ್ಲ ಕೇಳಮ್ಮ ಲಾ 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 ಬಾಳುವ ದಾರಿಯು ಕಣ್ಣಿಗೂ ಕಾಣದೆ ಹಾಡಲು ಕೋಗಿಲೆ ಕೊರಗಿದೆ ಕೊರಗಿ ದಿನ ಕೊರಗಿ ಉರಿ ಬಿಸಿಲಲವೇ ಎಲೆಗೆ ಆಡುವ ಸೈ ನಂಜುಂಡ ಪಾತ್ರಧಾರಿ ಅಂತ ಚಿದಾನಂದ್ ಜೋರ್ಲ್ ಅವರಿಗೆ ಈರಣ್ಣ ಜಾಲಪ್ಪನವರು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ನೀನು ಎಮ್ಮೆಯ ಪದವೀಧರ ಅದು ಆ ನಿನ್ನ ಅಣ್ಣನ ಶ್ರಮದ ಫಲದಿಂದ ನಿನ್ನ ಬೋಸ್ಕರ ಬಿಕಾಂ ಈ ಊರಲ್ಲಿ ಪದವೀಧರ ಯುವಕರೆಂದರೆ ತ್ಯಾಗರಾಜನ ತಮ್ಮಂದಿರು ಎಂದು ಊರಿನ ಜನ ಹಾಡಿ ಹರಿಸುತ್ತಾರೆ. ಇರಲಿ, ಲಕ್ಷ್ಮಿಯೆಂಬ ಲಾಭ ತೋರಿಸಿ ಜಾಲ ಬೀಸಿದರೆ ಸಾಕು, ಕೊನೆಗೆ ಬಿದ್ದು ವಿಲುವಿಲಿನ ನಲಗುವರು ಈ ನಂಜುಂಡನ ಅಂಜಲದ ಕಾಸಿನಿಂದ. ತ್ಯಾಗರಾಜನ ಅಣ್ಣ ತಮ್ಮಂದಿರು ಒಂದು ಗೂಡಿ ಸರಾಗ ಸಾಗವಾಗಿ ಸಾಗಿದ ನಿನ್ನ ಬಾಳ ರಥಕ್ಕೆ ಬರ ಸಿಡಿಲು ಬರೆದು ಒಡೆವೇನೋ ನಿನ್ನ ಮನೆತನ. ನಿನ್ನ ತಮ್ಮಂದಿರನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನನ್ನು ಮನೆ ಬಿಡಿಸಿ ತೀರ ಕತ್ತಿಸಿದಂತೆ ಮುಗಿಸಿ ಬಿಡುವೆ ಒಬ್ಬೊಬ್ಬರ ಕಥೆಯನ್ನು. ಆಗ ಮತ್ತೆ ಚಿಗುರು ಬರೆದು ಚಿಗುತು ಮೇಲಿರುವುದು ಈ ನಂಜುಂಡನ ಶ್ರೀಮಂತಿಕೆ ಅಲತೆ. ಜಯದ ಹರ ಕಾಯಂದರೆ ಬಂದಿಳಿಯುವ ಶೂರ. ಈ ಸಟ್ಟಿಗಳಿಗೆ ಹುಟ್ಟಿದ ಮುಟ್ಟಾಳ ಮನುಜನೊಬ್ಬ ಮಣ್ಣು ಮುಕ್ಕಿಸಿದ್ಯಾನೋ ಒಂದು ಗೂಡಿ ಚಂದದಿಂದ ನಡೆಯುವ ಅಣ್ಣ ತಮ್ಮರ ಸಂಸಾರವನ್ನು ಆ ಮುಟ್ಟಾಳೆಯ ಸಿಗುತ್ತಿರುವ ಬೀಸ ಬೀಸ ಹುಟ್ಟದಂತೆ ಕಿತ್ತಿ ಎಸೆದು ಹಾಕಲು ಕಳಿಸಿದೆ ಸರ್ಕಾರ ಈ ಭಾಷೆಯನ್ನು. ಸೀನಿಯರ್ CID ಅಧಿಕಾರಿ ಎಂದು ಲೇ ಮುಟ್ಟಾಳ ಮನೆ ಬರುವುದಿಲ್ಲ. ನಿನ್ನ ಹೀನ ಕೃತಿಯ ಬೇರು ಸಹಿತ ಕಿತ್ತಿ ಎಸೆದು ನಿನ್ನ ಕೈಗಳಿಗೆ
ಅವನಿಗೆ ಕಬ್ಬಿಣದ ಬಳೆ ತೊಡಿಸಲು ಮಾರುವೇಷದಿಂದ ಊರು ಹಾಕಿದ್ದಾನೆ. ಈ ಭಾಷೆ ಯಾರಿಗೂ ಗೊತ್ತಾಗದಂತೆ. ಕೊರವೆ ನಂಜುಂಡ, ನಿನ್ನ 3 ದಿನದ ಅಂತ್ಯ ಮುಗಿಸಿ ಕಂಬಿರಿಸಲು ಕಳಿಸಲಿಕ್ಕೆ ಹಂಬಲಿಸಿ ಬರುವೆ. ಲೂಟಿ ಹಣದಿಂದ ಕಟ್ಟಿಸಿದ ನಿನ್ನ ಕೋಟೆಗೆ ಹೇ 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 ಶಿವಪ್ಪ ಚಿಕ್ಕನವ್ರಿಗೊಂದು ಸಾಕಿನ ಕಪ್ಲಿ ಅವರು ಭಾಷಾ ಪಾತ್ರಧಾರಿಗೆ 2001 ರೂಪಾಯಿ ಆಯರ್ ಮಾಡಿರ್ತಾರೆ. ಸ್ವತಃ ಅವರೇ ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಮಾವನವರಾದಂಥ ಶಿವಪ್ಪ ಚಿಕ್ಕನವರಗೊಂದವರು ನನಗೆ 2001 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೆ. ದಯವಿಟ್ಟು ಯಾರೇ ಆಯರ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಹೊರಗೆ ನಾವು ಬರಿತಾ ಇದ್ದೇವೆ, ಅಲ್ಲಿ ಬಂದು ಬರೆಸ್ಬೇಕು. ಸ್ಟೇಜಿನೊಳಗೆ ಬಂದು ಆಗಾಗ ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಹೇಳಾಕತ್ತೇವೆ, ಯಾರು ಇಲ್ಲಿ ಸ್ಟೇಜ್ನಾಗ ನಮಗೆ ಹೇಳಲಾರ್ದ ಬರಬಾರ್ದು. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಬಿಟ್ಟ ಹೋಗು